100ರಿಂದ 500 ರೂಪಾಯಿಗೆ ಗಾಂಜಾ ಮಾರಾಟ. ಬೆಂಗಳೂರಿನ ಬೀದಿಗಳಲ್ಲಿ ಮಕ್ಕಳಿಂದಲೇ ಡೀಲ್, ಮಕ್ಕಳಿಂದಲೇ ಮಾರಾಟ. ಕಾಲೇಜ್ ವಿದ್ಯಾರ್ಥಿಗಳೇ ಗಿರಾಕಿಗಳು, ಗಾಂಜಾ ದಂಧೆಯಲ್ಲಿ ಪುಟ್ಟ ಮಕ್ಕಳು. ಪ್ಯಾಕೆಟ್ ಗಾಂಜಾ ಮಾರಾಟ ಕಾನೂನು ಬಾಹಿರ ಅನ್ನೋದು ಎಲ್ರಿಗೂ ಗೊತ್ತು. ಆ ದಂಧೆ ಈಗಂತೂ ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ. ಸಂದಿಗೊಂದಿಗಳಲ್ಲಿ ಬೀದಿಗಳಲ್ಲಿ ತರಕಾರಿ ಮಾರೋ ಥರ ಗಾಂಜಾ ಬಿಸ್ನೆಸ್ ನಡೀತಾ ಇದೆ. ಅದಕ್ಕಿಂತ ಬೆಚ್ಚಿ ಬೀಳಿಸೋ ಸಂಗತಿ ಅಂದರೆ ಈ ದಂಧೆಯಲ್ಲಿ ಪುಟ್ಟ ಮಕ್ಕಳು ಕಾಣಿಸ್ಕೊಳ್ತಾ ಇರೋದು. ಈ ದಂಧೆಯನ್ನು ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಿಚ್ಚಿಟ್ಟಿದೆ. ಬೆಂಗಳೂರು ಇದು IT ಸಿಟಿ, ಗಾರ್ಡನ್ ಸಿಟಿ ಅಷ್ಟೇ ಅಲ್ಲ, ಕ್ರಿಮಿನಲ್ಗಳ ಸ್ವರ್ಗಾನೂ ಹೌದು. ಇಲ್ಲಿ ಎಂಥವರು ಬೇಗ ದಾರಿ ತಪ್ಪಿ ಬಿಡ್ತಾರೆ. ಇಲ್ಲಿ ಏನು ಬೇಕಾದರೂ ಸಿಗುತ್ತೆ. ಸುವರ್ಣ ನ್ಯೂಸ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಬಂತು. ಬೆಂಗಳೂರಿನಲ್ಲಿ ಎಲ್ಲಿ ಬೇಕಂದ್ರೆ ಅಲ್ಲಿ ಗಾಂಜಾ ಮಾರ್ತಿದ್ದಾರೆ ಅಂತ. ಪೊಲೀಸರು ಆಕ್ಷನ್ ತಗೊಳ್ತಾ ಇಲ್ಲ ಅಂತ ಗೊತ್ತಾದಾಗ ಇದರ ಬೆನ್ನು ಹತ್ತಿತ್ತು ನಮ್ಮ ಟೀಮ್. ಅದು ಜೀವವನ್ನೇ ಪಣಕ್ಕಿಟ್ಟು ಮಾಡೋ ಕೆಲಸವಾದ್ರೂ ನಮ್ಮ ಟೀಮ್ ಧೈರ್ಯವಾಗಿ ಹೆಜ್ಜೆ ಹಾಕಿ. ಇದು ಬೆಂಗಳೂರಿನ ಮೈಸೂರು ರೋಡ್ನ ವಿನಾಯಕ ಟಾಕೀಸ್ ಹಿಂಭಾಗದಲ್ಲಿರೋ ಇಟ್ಟಿಗೆ ಆಂಜಿನಪ್ಪ ಲೇನ್ನ ಪೆನ್ಷನ್ ಮೊಹಲ್ಲಾ ಮತ್ತು ಚೆಲುವಾದಿಪಾಳ್ಯ. ಇದು ಪಕ್ಕಾ ಸ್ಲಮ್ ಏರಿಯಾ. ಇಲ್ಲಿನ ಬೀದಿಗಳಲ್ಲಿ ತರಕಾರಿ ಮಾರೋ ತರ ಗಾಂಜಾ ಮಾರ್ತಾರೆ. ಇದು ಯಾರಿಗೂ ಗೊತ್ತಿಲ್ಲದ ವಿಷಯ. ಸೀಕ್ರೆಟ್ ಆಗಿ ನಡೀತಿದೆ ಅನ್ಕೊಂಡ್ರೆ ನಾವು ಮುಟ್ಟಾಳ್ರ. ಯಾಕಂದ್ರೆ ಇಲ್ಲಿ ಗಾಂಜಾ ಡೀಲಿಂಗ್ ನಡೆಯುತ್ತೆ ಅನ್ನೋದು ಇಲ್ಲಿ ಓಡಾಡೋ ಪ್ರತಿಯೊಬ್ಬನಿಗೂ ಗೊತ್ತು. ಕೇಳಿದ್ರೆ ಅವರೇ ಅಡ್ರೆಸ್ಸು ಹೇಳ್ತಾರೆ. ವಿನಾಯಕ ಮೈಸೂರು ರೋಡ್ ಮಾರ್ಕೆಟ್ ಹೋಗ್ತೀರಲ್ಲ, ಆ ದಾರಿನಲ್ಲಿ ವಿನಾಯಕ ಥಿಯೇಟರ್ ಇದೆ. ಲೆಫ್ಟ್ ಸೈಡ್ ನಲ್ಲಿ ಆ ಥಿಯೇಟರ್ ಬ್ಯಾಕ್ ಸೈಡ್ ರೈಟ್ ಸೈಡ್ ನಲ್ಲಿ ಒಳಗಡೆ ಮಾರ್ತಾರೆ. ಬೇರೆ ಎಲ್ಲೂ ಇಲ್ಲ. ಅಗ್ರಹಾರ ಬೆನ್ನಿಮಿಲ್ ಹತ್ರ ಬೆನ್ನಿಮಿಲ್ಲ ಕೆಪಿ ಅಗ್ರಹಾರ ಅಲ್ಲೋಗಿ ಎಲ್ಲಾದ್ರೂ ಕೇಳಿದ್ರೆ ಹೋಗಿ ನೋಡಿ, ಅದು ಹಿಂಗೆ ಕೇಳ್ಕೊಂಡು ಹೋಗಿ ಈ ಸೈಡು ಬಸ್ ಸ್ಟ್ಯಾಂಡ್ ಸಿಗುತ್ತೆ. 54 ಬಸ್ ಸ್ಟ್ಯಾಂಡ್ ಎಲ್ಲಂತ ಕೇಳಿ ಎಲ್ಲರೂ ಹೇಳ್ಬಿಡ್ತಾರೆ. ಮಕ್ಕಳಿಗೆ ಕಲ್ದ್ರು ಹೇಳ್ಬಿಡ್ತಾರೆ. ವಿನಾಯಕ ಹತ್ರ ಅಲ್ಲಿ ತಿಳ್ಕೊಡಲ್ವಾ? ಇಲ್ಲ ಒಳ ಹೊಕ್ಕು ನೋಡಿದ್ರೆ ಅಬ್ಬಾ ಎದೆ ಧಸಕ್ಕಂದು ಬಿಡುತ್ತೆ. ಯಾಕಂದ್ರೆ ಅಲ್ಲಿ ಗಾಂಜಾವನ್ನ ಒಂದು ಬಟ್ಟೆ ಬ್ಯಾಗ್ ನಲ್ಲಿ ಇಟ್ಕೊಂಡು ಡಸ್ಟ್ ಬಿನ್ ಅಂತ ಪ್ಲಾಸ್ಟಿಕ್ ಬಕೆಟ್ ನಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ. ಅಕ್ಕಪಕ್ಕದಲ್ಲೇ ಹೆಂಗಸರು ತಮ್ಮ ಪಾಡಿಗೆ ತಮ್ಮ ಕೆಲಸ ಮಾಡ್ಕೊಳ್ತಾ ಇರ್ತಾರೆ. ಅಂದ್ರೆ ಅವರಿಗೂ ಇದು ಗೊತ್ತು ಅನ್ನೋದು ಗುಟ್ಟೇನೂ ಅಲ್ಲ. ಗಾಂಜಾ ವ್ಯಾಪಾರಿಗಳಿಗೆ ಒಂದು ನಿಮಿಷವೂ ಬಿಡುವು ಇರೋದಿಲ್ಲ. ಬರೋ ಗಿರಾಕಿಗಳಲ್ಲಿ ಹೆಚ್ಚಿನವರು ಇನ್ನೂ ಮೀಸೆ ಮೂಡದ ವಿದ್ಯಾರ್ಥಿಗಳು. ದುಡ್ಡು ಕೊಟ್ಟು ಆರಾಮವಾಗಿ ನಡೆದು ಹೋಗ್ಬಿಡ್ತಾರೆ. ನೋಡ್ತಾ ಇದ್ದಂಗೆ ಸರಕು ಖಾಲಿ ಆಗ್ಬಿಡುತ್ತೆ. ಒಂದು 10 ನಿಮಿಷದಲ್ಲಿ ಒಂದು 30 ಜನ ಬಂದ್ರು. ಎಷ್ಟು ಜನ ಬಂದೋದು ಗೊತ್ತಾ? 34 ಜನ ಬರ್ತಾರೆ. ಹೌದು, ಇಲ್ಲಿ ಗುರುತು ಪರಿಚಯ ಇಲ್ಲದವರಿಗೆ ಗಾಂಜಾ ಸಿಕ್ಕೋದಿಲ್ಲ. ನಾವು ಹೇಗೋ ಕಷ್ಟಪಟ್ಟು ಪರಿಚಯ ಮಾಡಿಕೊಂಡ್ವಿ. ಇಲ್ಲಿ ಗಿರಾಕಿಗಳಷ್ಟೇ ಅಲ್ಲ, ಅದನ್ನ ಡೀಲ್ ಮಾಡೋರು ಕೂಡ ಮೀಸೆ ಮೂಡದ ಪುಟ್ಟ ಮಕ್ಕಳು. ನೆನಪಿಟ್ಟುಕೊಳ್ಳಿ, ಇದು ಆಫ್ರಿಕಾ ಅಲ್ಲ, ಪಾಕಿಸ್ತಾನವೂ ಅಲ್ಲ, ನಮ್ಮ ಬೆಂಗಳೂರು. ಇದೇ ಬೆಂಗಳೂರಲ್ಲಿ ಇಂಥ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಅದರಲ್ಲಿ ಪುಟ್ಟ ಮಕ್ಕಳಿದ್ದಾರೆ. ನಾಳೆ ಇವರೆಲ್ಲ ಏನೇನಾಗ್ತಾರೆ ಅಪ್ಪ ಭಯವಾಗುವಂತಿದೆ. 100 ರೂಪಾಯಿ ಕೊಟ್ರಲ್ಲ, ಅದು ಕೊಡಿ.
ಎಷ್ಟು 100 ಇದು 500 ದೇವ್ದು 500 తీసుకొచ్చి ಏನು 500 500 200 ರೂಪಾಯಿ 100 ರೂಪಾಯಿಂದ ಒಂದು ತಾಂಡೋಗಿದ್ದೆ ಅಲ್ಲಿ ಇದಾವೆ ಕೆಲವು. ಇಲ್ಲ ತಗೊಂಡು ಬರ್ಬೇಕು. ಇಲ್ಲಿ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಗಾಂಜಾ ಪ್ಯಾಕೆಟ್ ಮಾರ್ತಾರೆ. 500 ರೂಪಾಯಿ ಗಾಂಜಾಕ್ಕೆ ಬಿಸ್ನೆಸ್ ಜಾಸ್ತಿ. 100 ರೂಪಾಯಿ ಪ್ಯಾಕೆಟ್ ಅನ್ನ ತಗೊಳ್ಳೋರು ಲೋಕಲ್ ಜನ, ಆಟೋ ಡ್ರೈವರ್ಗಳು, ಅಕ್ಕಪಕ್ಕ ಓಡಾಡೋ ಹೆಂಗಸರು, ಮಕ್ಕಳೆಲ್ಲ ಇವರಿಗೆ ಇನ್ಫಾರ್ಮರ್ಸ್. ಪೊಲೀಸರೇನಾದ್ರೂ ಬಂದ್ರೆ ಮಾಹಿತಿ ಮುಟ್ಟಿಸೋದು ಇದೇ ಜನ. ಅಂದ ಹಾಗೆ ಚಲವಾದಿ ಪಾಳ್ಯದಲ್ಲಿ ಇಷ್ಟೆಲ್ಲ ಡೀಲಿಂಗ್ ನಡೆಯೋದು ಸ್ಥಳೀಯ ಕಾರ್ಪೊರೇಟರ್ ರೇಖಾ ಕದ್ರೇಶ್ ಅವರ ಕಚೇರಿಯ ಹಿಂಭಾಗದಲ್ಲಿ. ಅದು ಬಿಜೆಪಿಯ ಲೋಕಲ್ ಆಫೀಸ್ ಕೂಡ ಹೌದು. ಗೋರಿಪಾಳ್ಯ ಶಿವಾಜಿನಗರದಲ್ಲಿ ಕೂಡ ಈ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಇಡೀ ಏರಿಯಾಕ್ಕೆ ಗೊತ್ತಿರೋ ರಹಸ್ಯ ಕಾರ್ಪೊರೇಟರ್ಸ್ಗೆ ಪೊಲೀಸರಿಗೆ ಗೊತ್ತಿರೋದಿಲ್ಲ ಅಂದ್ರೆ ನಂಬೋದಾದ್ರೂ ಹೇಗೆ ಅಲ್ವಾ? ಅವರಿಗೆ ಗೊತ್ತೋ ಗೊತ್ತಿಲ್ವೋ ಅದು ಬೇರೆ ವಿಷಯ. ಆದ್ರೆ ಬೆಂಗಳೂರಿನಲ್ಲಿ ಗಾಂಜಾ ದಂಧೆ ಅನ್ನೋದು ಎಗ್ಗಿಲ್ಲದೆ ನಡೀತಾ ಇರೋದು. ಅದು ಪೊಲೀಸರಿಗೆ ಗೊತ್ತಿದ್ದು ಕಣ್ಣು ಮುಚ್ಚಿ ಕುಳಿತಿರೋದು. ಆ ದಂಧೆಯಲ್ಲಿ ಚಿಕ್ಕ ಮಕ್ಕಳೇ ಹೆಚ್ಚಾಗಿರೋದು. ಗಾಂಜಾ ಮೋಹಕ್ಕೆ ವಿದ್ಯಾರ್ಥಿಗಳು ಬೀಳುತ್ತಾ ಇರೋದು. ಎಲ್ಲವೂ ಎದೆ ನಡಗಿಸೋ ವಿಚಾರನೆ. ಜೈಶಂಕರ್, ಮೈಸೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು.